ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋ ಹಾಗೆಲ್ಲ ಏನಿಲ್ಲ. ನೋಡ್ ಕಾವೇರಿ, ಮತ್ತೆ ನನ್ನಿಂದ ಆ ತಪ್ಪೆಲ್ಲ ಆಗಲ್ಲ. ನಿನ್ನಿಂದ ಕಲಿಯೋದು ತುಂಬಾ ಇದೆ. ನಾವೇ ಅಲ್ಟಿಮೇಟ್ ಅಲ್ವಲ್ಲ ಕಾವೇರಿ? ಅದೇನೋ ನಿಜಾನೇ. ಆದ್ರೆ ನಾನ್ ನಿನ್ಗೆ ಏನ್ ಟೀಚ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನಿನ್ಗೆ? ಮೆಚ್ಯೂರಿಟಿ. ನಿನ್ನಲ್ಲಿರೋ ಮೆಚ್ಯೂರಿಟಿನೇ ನಿನ್ಗೊಂದು ಪರ್ಸನಾಲಿಟಿ ಕೊಟ್ಟಿದೆ ಕಾವೇರಿ. ಹಾಗೆ ಅದ್ರ ಜೊತೆಗೆ ನೀನ್ ಜನರ ಜೊತೆಗೆ ರಿಲೇಶನ್ಶಿಪ್ನ ಡೀಲ್ ಮಾಡ್ತೀಯಲ್ಲ, ಅದಂತೂ ಎಕ್ಸಲೆಂಟ್. ಅದನ್ನ ನಾನು ನಿನ್ನಿಂದ ಕಲ್ತ್ಕೋಬೇಕು. ವ್ಯಕ್ತಿಗಳ ಹತ್ರ ಡೀಲ್ ಮಾಡದೆ ಯಾವ ಬಿಸ್ನೆಸ್ಸು ವರ್ಕ್ ಆಗಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಅದನ್ನೆಲ್ಲ ನಾನು ನಿನ್ನ ಹತ್ರ ಕಲಿಬೇಕಾಗಿದೆ. ನನಗೆ ಗೊತ್ತು, ನನಗಿಂತ ನೀನು ಜನರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ. ಏನೋಪ್ಪ, ಹೊರಗಿನವ್ರ ಜೊತೆ ರಿಲೇಶನ್ಶಿಪ್ನ ಮೇಂಟೈನ್ ಮಾಡೋದು ಈಸಿ. ಆದರೆ ನಮ್ಮ ಜೊತೆ ಇರ್ತಾರಲ್ವಾ, ಅವ್ರ ಜೊತೆ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ನಮಗೆ ಬೇಕಾದವ್ರ ಜೊತೆ ನಮ್ಮ ರಿಲೇಷನ್ನು ಟ್ವಿಸ್ಟ್ ಆಗದೆ ಇರೋ ಹಂಗೆ ನೋಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಅನ್ನಿಸ್ತಾ ಇದೆ ಪ್ರೀತು. ಪ್ರೀತು, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಕಣೋ. ಇಟ್ಸ್ ಜಸ್ಟ್ ಅ ಜನರಲ್ ಸ್ಟೇಟ್ಮೆಂಟ್. ಏನ್ ಗೊತ್ತಾ, ಇಷ್ಟು ದಿನ ನಿನ್ನ ವೆಂಚರ್ ಬಗ್ಗೆ, ನಿನ್ನ ಪ್ರಾಜೆಕ್ಟ್ ಬಗ್ಗೆ ನನ್ಗೆ ಅಷ್ಟೊಂದು ಆಸಕ್ತಿನೇ ಇರಲಿಲ್ಲ. ಆದರೆ ನೀನು ಇಷ್ಟೊಂದು ಉತ್ಸಾಹದಲ್ಲಿರೋದನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಕೈಲಾದಷ್ಟು ನಾನು ಖಂಡಿತವಾಗ್ಲೂ ನಿನ್ಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ಸ್ ಕಾವೇರಿ. ನೀ ನನ್ನ ಜೊತೆಗಿದ್ರೆ ನಾನು ಎಷ್ಟು ಜನನ್ ಬೇಕಾದರೂ ಗೆಲ್ತೀನಿ. ಹಾಗವ್ರನ್ನ ಗೆಲ್ಲಬೇಕು ಅಂದರೆ ಮಾರ್ಕೆಟ್ ಸರ್ವೆ ಕೂಡ ತುಂಬಾ ಮುಖ್ಯ. ಅದು ಕರೆಕ್ಟೇ. ಆ್ಯಂಡ್ ಜನರ ಜೊತೆಗೆ ಕನೆಕ್ಟ್ ಆಗೋದು ತುಂಬ ಮುಖ್ಯ. ಅದೊಂದು ಆರ್ಟ್. ಅದು ನಿನಗೆ ತುಂಬ ಚೆನ್ನಾಗಿ ಒಲ್ದಿದೆ ಕಾವೇರಿ. ಗುಡ್ ಲುಕಿಂಗ್, ಸ್ಮಾರ್ಟ್ನೆಸ್, ಚೆನ್ನಾಗಿ ಮಾತಾಡೋದು, ಇದೆಲ್ಲ ಕೌಂಟ್ ಆಗುತ್ತೆ. ಪ್ರೀತು, ನೋ ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಯಾವುದೇ ವರ್ಕ್ ಆದರೂ ಜನರ ಸಪೋರ್ಟ್ ತುಂಬ ಮುಖ್ಯ. ನಾನು ಹಂಗೆ ಹೇಳಿದ್ದು. ಅದಕ್ಕೆ ಈ ಕ್ವಾಲಿಟೀಸ್ ಎಲ್ಲ ಬೇಕು ಅಂತ ಮಾತ್ರ ಹೇಳ್ತಿರೋದು. ಗುಡ್. ನೀನು ತುಂಬ ಚೇಂಜ್ ಆಗಿದ್ಯಾ.